जय श्री गणेश जय श्री गणेश वक्रतुंड महाकाय सूर्यकोटि समप्रभा निर्विघ्नं कुरु मे ದೇವ ಸರ್ವಕಾರ್ಯೇಷು ಸರ್ವದಾ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಮಸ್ಕಾರ. ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬುಧವಾರ ಬುಧಗ್ರಹಣ ದಿನ ಆಗಿರುತ್ತೆ. ವಾರದ 3ನೇ ದಿನವಾದ ಬುಧವಾರ ಬುಧಗ್ರಹನಿಗೆ ಸೇರಿದ ದಿನ ಆಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನಿಗೆ ತುಂಬ ಮಹತ್ತರವಾದ ಸ್ಥಾನನ ಕೊಟ್ಟಿದ್ದಾರೆ. ಯಾಕೆಂದರೆ ಮನುಷ್ಯನಿಗೆ ಮಾತನಾಡಲು ಸಹಾಯ ಮಾಡುವಂಥ ಮುಖ್ಯವಾದ ಗ್ರಹ ಆಗಿದೆ. ಅಂದರೆ ನೀವು ಕೆಲವರು ನೋಡಿದ್ದೀರ ಅಲ್ವಾ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಇವರು ಮಾತಾಡ್ತಾರೆ ಅಂತ. ಏನೇ ಪ್ರಶ್ನೆ ಕೇಳೋ ಇಷ್ಟು ತಕ್ಷಣ ಉತ್ತರ ಕೊಡ್ತಾರೆ ಅಂತ. ಅಂದರೆ ಅಷ್ಟು ಫಾಸ್ಟ್ ಥಿಂಕಿಂಗ್ ಇರುತ್ತೆ ಅವ್ರಿಗೆ. ಅಂತಹ ಒಂದು ಶಕ್ತಿನ ಕೊಡೋ ಗ್ರಹ ಆಗಿದೆ ಇದು. ಅಂದರೆ ಇದು ಬರೀ ಅದೊಂದೇ ಅಂತಲ್ಲ, ಚೆನ್ನಾಗಿ ಮಾತಾಡೋದು, ಚೆನ್ನಾಗಿ ನಿರ್ಧಾರಗಳನ್ನ ತೊಗೊಳ್ತೀವಿ. ಏನಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಅದಕ್ಕೆ ಏನು ಮಾಡಬೇಕು ಮಾಡಬೇಡ ಅಂತ ತಕ್ಷಣ ನಿರ್ಧಾರಗಳನ್ನ ತೊಗೊಳ್ಳೋದು, ಸರಿಯಾಗಿ ಯೋಚನೆ ಮಾಡೋದು ಅಂತ ಒಂದು ಶಕ್ತಿ. ಆಮೇಲೆ ನಾವೇನಾದ್ರು ಕಲ್ತ್ಕೋಬೇಕು ಅಂದರೆ, ಏನಾದ್ರು ಕಲಿಕೆಯಿಂದ ಯಾವುದೇ ಆಗಲಿ ಒಂದು ಕಲಿಬೇಕು ಅಂದಾಗ ಆ ಕಲಿಕೆನ ಕಲಿಯುವಂಥ ಬುದ್ಧಿಶಕ್ತಿಯನ್ನು ಕೊಡೋವಂಥ ಒಂದು ಗ್ರಹ ಆಗಿದೆ. ಅದ್ರ ಜೊತೆಗೆ ಮತ್ತು ಇದಕ್ಕೆ ತುಂಬ ಮುಖ್ಯವಾಗಿ ವ್ಯಾಪಾರಕ್ಕೆ ಬೇಕಾಗಿರೋ ಗ್ರಹ ಆಗಿದೆ. ಕೆಲವರೆಲ್ಲ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಹೇಳ್ತಾರೆ, ನೋಡಿ ಜಾತಕದಲ್ಲಿ ನೋಡಿ ಬುಧ ಚೆನ್ನಾಗಿದ್ದಾನ ಅಂತ. ಯಾಕೆಂದರೆ ಬಹಳ ಮುಖ್ಯವಾದ ಗ್ರಹ ಆಗಿದೆ ವ್ಯಾಪಾರ ಮಾಡೋಕ್ಕೆ. ಮತ್ತು ಹಣಕಾಸಿನ ಬಗ್ಗೆ, ಹಣಕಾಸಿನ ಈ ವ್ಯಾಪಾರ ಮಾಡಿದ್ರೆ ಇದೇನಾಗುತ್ತೆ ಅದೇನಾಗುತ್ತೆ ಎಂದು ಒಂದು ಹಣಕಾಸಿನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡುವಂಥ ಶಕ್ತಿನ ಕೊಡೋ ಅಂಥ ಗ್ರಹ ಆಗಿದೆ ಈ ಬುಧ ಗ್ರಹ. ಸೊ ಆದ್ದರಿಂದ ಯಾವುದೇ ಒಂದು ಜ್ಞಾನ ಶಕ್ತಿ, ಬುದ್ಧಿಶಕ್ತಿಯಿಂದ ಮಾಡೋ ಯಾವುದೇ ಕೆಲಸನ ನೀವು ಯೋಚನೆ ಮಾಡಬೇಕು, ತೊಗೋಬೇಕು ಅಂತ ಅಂದರೆ, ಥಿಂಕ್ ಮಾಡಬೇಕು ಅಂದರೆ, ಆಗ ಎಲ್ಲರೂ ಹೇಳೋದು ಬುಧ ಚೆನ್ನಾಗಿರಬೇಕು, ಜ್ಞಾನ ಶಕ್ತಿ ಕೊಡೋನು, ಬುದ್ಧಿವಂತಿಕೆ ಕೊಡೋನು ಅಂತೇಳಿ ಅದರ ಲೆಕ್ಕ ಬರುತ್ತೆ. ಹೀಗಾಗಿ ಅಂಥ ಬುಧನಿಗೆ ಸೇರಿದ ದಿನ ಆಗಿದೆ ಇದು. ಇವತ್ತು ನಾವು ನನ್ನ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಬುಧನಿಗೆ ಸಂಬಂಧಪಟ್ಟ ಒಂದು ಸ್ತೋತ್ರನ ಹೇಳ್ತಾ ನಾನು ಇದನ್ನು ಶುರು ಮಾಡ್ತೀನಿ ವಿಡಿಯೋನ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶಿರಸ ಚತುರ್ಭುಜ ನಮಾಮಿ. ಜೈ ಶ್ರೀಕೃಷ್ಣ. ಹಲೋ ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಮುಂದೆ ಇನ್ಸ್ಟೆಂಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ವಲ್ಪ ಆಯಿಲ್ ಹಾಕಿ, ಅದಕ್ಕೆ ನೀವು ಸ್ವಲ್ಪ ಸಾಸಿವೆನ ಹಾಕಿ, ಸಾಸಿವೆ ಚಿಟ್ಗುಟ್ಟಿದ ಮೇಲೆ 2 ಕೆಂಪು ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ನೋಡಿ ಈ ಥರ. ಆದಮೇಲೆ ಸ್ವಲ್ಪ ಹಿಂಗು ಹಾಕಿದ್ಮೇಲೆ ಇನ್ನೇನಿಲ್ಲ, ಮತ್ತು 1-2 ಕಾಳು ಜೀರಿಗೆ ಹಾಕಿದ್ಮೇಲೆ ಇದು ಜಸ್ಟ್ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿದ್ಮೇಲೆ ಇದು ಬಾಯ್ಲ್ಡ್ ಸ್ವೀಟ್ ಪೊಟೆಟೊ, ಗೆಣಸನ್ನ ಹಾಕಿ ಜಸ್ಟ್ ಈ ಥರ ಒಂದ್ಸಲ ಕ್ಲೀನಾಗಿ ಹಿಂಗೆ ಕೈ ಆಡಿಸಿ. ನೋಡಿದ್ರಾ, 1-2 ಸೆಕೆಂಡ್ ನೀವು ಮಾಡಿದ್ರೆ ಆಯ್ತು. ಕೈ ಆಡಿಸಿ ಬಿಸಿ ಆಗಬೇಕು, ಇನ್ನೂ ಬಿಸಿ ಆಗಬೇಕಿತ್ತು. ಸೊ ಬಿಸಿ ಆದ ತಕ್ಷಣ ಏನು ಮಾಡಬೇಕು, ನೆಕ್ಸ್ಟು ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ 1-2 ಕಪ್ ಮೊಸರು ಹಾಕೋದು ಅಷ್ಟೇ. ಇನ್ಸ್ಟೆಂಟ್ ಗೆಣಸಿನ ರೆಸಿಪಿ ರೆಡಿ. ಇದು ನೀವು ಊಟಕ್ಕೆ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೆ, ಮಜ್ಜಿಗೆನಕ್ಕೆ ನೆಂಚ್ಕೊಳ್ಳೋಕ್ಕೆ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. Thanks for watching. Please subscribe my channel.